ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅನ್ನ ಉಳಿದಿರುವಾಗ ಅಥವಾ ಮಿಕ್ಕಿರುವಾಗ ನೀವು ಚಿತ್ರಾನ್ನ, ಲೆಮನ್ ರೈಸು, ಪುಳಿಯೋಗರೆ ಏನೇನೋ ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಯಾವುದೇ ರೀತಿ ವೆಜಿಟೇಬಲ್ಸ್ಗಳನ್ನು ಬಳಸ್ತೇನೆ ಈ ರೈಸನ್ನು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ ರೀ. ಈ ರೀತಿ ನೀವು ಮಾಡ್ಕೊಂಡ್ರಂದ್ರೆ ಈ ಉಳಿದಿರುವ ಎಲ್ಲ ರೈಸ್ಗಳು ಬಿಟ್ಟು ಇದೇ ರೈಸೇ ನಿಮಗೆ ಫೇವ್ರೇಟ್ ಆಗ್ತೈತೆ ರೀ. ನೋಡಿ ಈಗ ನೀವು ಬಿಸಿ ಅನ್ನ ಆದರೂ ತೊಗೋರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ತೊಗೋರಿ. ನಾನು ಉಪ್ಪನ್ನು ಕರೆಕ್ಟಾಗಿಯೇ ಹಾಕ್ಕೊಂಡಿದ್ದೆ. ಸ್ವಲ್ಪ ಕಡಿಮೆ ಬೀಳ್ಬೋದೇನಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಕೆಲವೊಬ್ಬರು ಉಪ್ಪು ಹಾಕ್ದೇನೆ ಅನ್ನ ಮಾಡ್ಕೋತಾರೆ. ಅದಕ್ಕೆ ನೀವು ನೋಡಿಬಿಟ್ಟು ಈ ಅನ್ನಕ್ಕೆ ಎಷ್ಟು ಉಪ್ಪು ಹತ್ತದಲ್ಲ ಅಷ್ಟು ಉಪ್ಪನ್ನು ಹಾಕೋರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾ ಇದ್ದೀನಿ. ನೋಡಿರಿ, ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣ. ಯಾವುದೇ ರೀತಿ ವೆಜಿಟೇಬಲ್ಸ್ಗಳನ್ನು ಬಳಸ್ತೇನೆ. ತುಂಬ ಸಿಂಪಲ್ ಅದಕ್ಕೆ ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ಖಂಡಿತ ಟ್ರೈ ಮಾಡಿರಿ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇದು ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯ್ದು ಖಾರ ಐತಿ, ಖಾರ ಜಾಸ್ತಿ ಇಲ್ಲ ಅಂತೇಳಿ 1 ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. ಇಲ್ಲಾಂದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬಿರಿಯಾನಿ ಮಸಾಲನ ಹಾಕ್ತಾ ಇದ್ದೀನಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, ತುಂಬ ಸಿಂಪಲ್ಲ, ಅತಿ ಕಡಿಮೆ ಮಸಾಲೆಗಳನ್ನ ಮತ್ತು ಯಾವುದೇ ರೀತಿ ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ. ಈಗ ಅದೇನು ಮಾಡ್ತಾಯಿದ್ದೀನಿ, ಉಪ್ಪು, ಖಾರ, ಬಿರಿಯಾನಿ ಮಸಾಲ, ಕರಿಬೇವು ಸೊಪ್ಪು ಎಲ್ಲ ಏನಾಗೈತಿ ನೀಟಾಗಿ ಮಿಕ್ಸ್ ಆಗಿದ್ರಿ. ಈಗ ಒಗ್ಗರಣೆನ ಹಾಕೊಂಡ್ರಿ. ತುಂಬ ಸಿಂಪಲ್ ಅದ್ರಿ. ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ನೀವು ಇದನ್ನು. ಈ ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ 2 ಸ್ಪೂನ್ ಆಗಷ್ಟೇ ಶೇಂಗಾ ಅಥವಾ ಕಡಲೆ ಬೀಜ ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆನ ಹಾಕಿದ್ದೀನಿ ರೀ. ಆ ಎಣ್ಣೆಯಲ್ಲೇ ಶೇಂಗಾನ ಹುರಿದ್ಬಿಟ್ಟು ತೊಗೋತೀನಿ. ಮತ್ತು ಆ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕೆಂಪಾಗಲಿ ರೀ. 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಜೀರಿಗೆನ ಹಾಕಿದ್ದೀನಿ. ಎಲ್ಲನೂ ಏನಾಗಲಿ ರೀ, ಎಣ್ಣೆಯಲ್ಲಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕಿನಿ ರೀ. ಒಂದು 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ ಕುಟ್ಟಿ ಹಾಕ್ರಿ. ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟೇ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿನಿ ರೀ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಅನ್ನನ ಹಾಕ್ತಾಯಿದ್ದೀನಿ. ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ರೆ, ಅನ್ನ ಬಿಸಿ ಆಗೋವರೆಗೂ ಅಷ್ಟೇ ಬೇಯಿಸ್ಬಿಟ್ಟು ತೊಗೊಂಡ್ರೆ ಈಗ ಇದು ರೈಸು ರೆಡಿ ಆಗೈತೆ ನೋಡಿರಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದ್ರೆ ನಾನು ಈಗ ಇದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಇದು ಹೀಗೆ ತಿಂದ್ರೂ ಟೇಸ್ಟ್ ಅಂತೂ ಅದ್ಭುತ. ಬಿಸಿ ಬಿಸಿ ಹೀಗೆ ತಿನ್ನಿರಿ. ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಈ ರೀತಿ ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ಹಸಿ ಈರುಳ್ಳಿ ತಿನ್ನಲ್ಲ ಅನ್ನೋರು ನೀವೇನು ಮಾಡೋದು, ಹುಳಿ ಇಷ್ಟ ಅಂದ್ರೆ ಲೆಮನ್ ಜ್ಯೂಸ್ ಅಥವಾ ನಿಂಬೆ ರಸ ಅನ್ನೋದ್ರೂ ಹಾಕಿ ಮಿಕ್ಸ್ ಮಾಡಿ ತಿನ್ಬೋದು. ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ಎಲ್ಲ ರೀತಿ ರೈಸ್ಗಳನ್ನ ಬಿಟ್ಟು ಇದೇ ರೈಸ್ ನಿಮಗೆ ಫೇವ್ರೇಟ್ ಆಗ್ತೈತಿ. ನಂದಂತೂ ಇದು ಫೇವ್ರೇಟ್ ರೆಸಿಪಿ ರೀ. ತುಂಬ ಟೇಸ್ಟಿ, ತುಂಬ ಈಸಿ ಅದ, ತುಂಬ ಸಿಂಪಲ್ ಅದ ರೀ. ನೋಡಿ, ಮಕ್ಕಳಿಗೆ ಲಂಚ್ ಬಾಕ್ಸಿಗಾದ್ರೂ ನೀವು ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಕೋಬೇಕು. ಎಷ್ಟೋ ರೀತಿ ರೈಸ್ಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಈ ತುಂಬ ಸಿಂಪಲ್ ಆಗಿರುವಂಥ ರೈಸನ್ನು, ಈ ಒಗ್ಗರಣೆ ರೈಸನ್ನು ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನನ್ನ ವಿಡಿಯೋ ಕೆಳಗಡೆ ಹೈಪ್ ದಿಸ್ ವಿಡಿಯೋ ಅಂತ ಹೇಳಿ ಬರ್ತಿರ್ತದೆ. ಆ ಹೈಪ್ ಆಪ್ಷನನ್ನು ಪ್ರೆಸ್ ಮಾಡಿರಿ. ನೀವು ಈ ವಿಡಿಯೋನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿ